ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀ ಪರಮೇಷ್ಠಿ ಗುರುಭ್ಯೋ ನಮಃ. ಶ್ರೀ ದೇವಿ ಖಡ್ಗಮಾಲಾ ಮಂತ್ರ ಮತ್ತು ಅದಕ್ಕೆ ನನಗೆ ತಿಳಿದಂಥ ವಿವರಣೆ ಕೊಡಬೇಕೆಂದು ಗುರುಗಳ ಆದೇಶ ಆದ ಕಾರಣ ಶ್ರೀ ದೇವಿ ಖಡ್ಗಮಾಲಾ ಮಂತ್ರದ ಬಗ್ಗೆ ನನ್ನ ಅಲ್ಪ ಬುದ್ಧಿಗೆ ತಿಳಿದಷ್ಟು ಹೇಳಲು ಪ್ರಯತ್ನ ಪಡ್ತೇನೆ. ಹಾಗೂ ಇದನ್ನು ಶ್ರೀ ಗುರುಮಂಡಲದ ಪಾದಪದ್ಮಗಳಿಗೆ ಅರ್ಪಣೆ ಮಾಡಿ ಈಗ ನಾನು ದೇವಿ ಖಡ್ಗಮಾಲಾ ಸೂತ್ರದ ಬಗ್ಗೆ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ದೇವಿ ಖಡ್ಗಮಾಲಾ ಮಂತ್ರ, ಹೌದು, ಇದು ಮಾಲಾ ಮಂತ್ರ. 28 ಅಕ್ಷರಕ್ಕಿಂತಲೂ ಹೆಚ್ಚು ಅಕ್ಷರ ಇರತಕ್ಕಂಥ ಮಂತ್ರವನ್ನು ಮಾಲಾ ಮಂತ್ರ ಅಂತ ಕರೀತಾರೆ. ಇದನ್ನು ಸಹಸ್ರಾಕ್ಷರ ವಿದ್ಯೆ ಅಂತಲೂ ಕರೀತಾರೆ. ಈ ದೇವಿ ಖಡ್ಗಮಾಲಾ ಮಂತ್ರ ಅಂತಕ್ಕಂಥದ್ದು ಶ್ರೀ ವಾಮಕೇಶ್ವರ ತಂತ್ರದಲ್ಲೂ ಮತ್ತು ಬ್ರಹ್ಮಾಂಡ ಪುರಾಣದ ಉತ್ತರಖಂಡದ ಲಲಿತೋಪಾಖ್ಯಾನದ ಉತ್ತರ ಭಾಗದ 6ನೇ ಅಧ್ಯಾಯದಲ್ಲೂ ಕೂಡ ಈ ಮಂತ್ರವನ್ನು ಹೇಳಲಾಗಿದೆ. ಶ್ರೀ ವಾಮಕೇಶ್ವರ ತಂತ್ರ ಅಲ್ಲಿನ ಮಂತ್ರಕ್ಕೂ ಲಲಿತೋಪಾಖ್ಯಾನದಲ್ಲಿರ್ತಕ್ಕಂಥ ಮಂತ್ರಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲದೇ ಇದ್ರೂ ಸಹ ಅಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನ ಅಂತೂ ಖಂಡಿತ ಇದೆ. ಲಲಿತೋಪಾಖ್ಯಾನದ ಪೂರ್ವಭಾಗ ಅಂದರೆ ಮೊದಲನೇ ಭಾಗದ 34 ಅಧ್ಯಾಯಗಳನ್ನು ದ್ವಾತ್ರಿಂಶಿಕಾ ಶಾಸ್ತ್ರ ಅಂತಲೇ ಪ್ರಸಿದ್ಧ ಆಗಿದೆ. ಲಲಿತೋಪಾಖ್ಯಾನದ ಪೂರ್ವಭಾಗ ಅಂದರೆ ಮೊದಲನೇ ಭಾಗದ 34 ಅಧ್ಯಾಯಗಳು ದ್ವಾತ್ರಿಂಶಿಕಾ ಶಾಸ್ತ್ರ ಅಂತಲೇ ಪ್ರಸಿದ್ಧ ಆಗಿದೆ. ಶ್ರೀ ಮಾರ್ಕಂಡೇಯ ಪುರಾಣದಲ್ಲಿ ಅದರ ದುರ್ಗಾ ಸಪ್ತಶತಿ ಅಲ್ಲಿ ಹೇಗೆ ಶುಂಭ ನಿಶುಂಭ ರಕ್ತಬೀಜ ಮಹಿಷಾಸುರರ ವಧೆಯನ್ನು ವಿವರಣೆ ಮಾಡಿದ್ದಾರೋ ಹಾಗೆಯೇ ಲಲಿತೋಪಾಖ್ಯಾನದ ಪೂರ್ವಭಾಗದಲ್ಲಿ ಅಂದರೆ ಮೊದಲನೇ ಭಾಗದಲ್ಲಿ ಭಂಡಾಸುರನ ಉತ್ಪತ್ತಿ ಮೊದಲುಗೊಂಡು ಅವನ ವಧೆ ಆಗುವವರೆಗೆ, ಜೊತೆಗೆ ವಿಶುಕ್ರ ಮತ್ತು ವಿಶಂಗ ರಾಕ್ಷಸರ ವಧೆಯನ್ನು ಕೂಡ ಲಲಿತೋಪಾಖ್ಯಾನ ವಿವರಣೆ ಮಾಡ್ತದೆ. ದುರ್ಗಾ ಸಪ್ತಶತಿ ಹೇಗೆ ಮಾಡ್ತೀವೋ ಪಾರಾಯಣ, ಹಾಗೆಯೇ ಲಲಿತೋಪಾಖ್ಯಾನದ ಪಾರಾಯಣ ಕೂಡ ಬಹಳ ಪವಿತ್ರವಾದ್ದು. ಲಲಿತೋಪಾಖ್ಯಾನದ 34ನೇ ಅಧ್ಯಾಯದ 21ರಿಂದ 31ರವರೆಗೆ ಇರತಕ್ಕಂಥ ಶ್ಲೋಕ ಲಲಿತೋಪಾಖ್ಯಾನದ ಅಧ್ಯಾಯಗಳನ್ನು ಏಕೆ ಪಾರಾಯಣ ಮಾಡಬೇಕು, ಅದರಿಂದ ದೊರಕತಕ್ಕಂಥ ಫಲ ಏನು ಎಂಬುದರ ಬಗ್ಗೆ ವಿವರಣೆ ಕೊಟ್ಟಿದೆ. ಅದರಲ್ಲೂ ನವರಾತ್ರಿ ಸಮಯದಲ್ಲಿ ಲಲಿತೋಪಾಖ್ಯಾನದ ಪಾರಾಯಣ ಮಾಡುವುದು ಮತ್ತು ಮಾಡಿಸುವುದು ಅತ್ಯವಶ್ಯ ಅಂತಲೂ ಕೂಡ ಅಲ್ಲಿ ಹೇಳಲಾಗಿದೆ. ಆದರೆ 13 ಅಧ್ಯಾಯದ ದುರ್ಗಾ ಸಪ್ತಶತಿಯನ್ನೇ ನಾವು ಪಾರಾಯಣ ಮಾಡೋದು ಅಥವಾ ಮಾಡಿಸೋದು ಕಷ್ಟ ಆಗಿದ್ದರೆ ಇನ್ನು 34 ಅಧ್ಯಾಯದ ಲಲಿತೋಪಾಖ್ಯಾನ ಪಾರಾಯಣ ನಮಗೆ ಮರೆತೇ ಹೋಗಿದೆ ಅಂದರೆ ತಪ್ಪಿಲ್ಲ. ಅದನ್ನು ಜ್ಞಾಪಿಸ್ತಕ್ಕಂಥ ಚಿಕ್ಕ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೇನೆ. ದುರ್ಗಾ ಸಪ್ತಶತಿಯ 11ನೇ ಅಧ್ಯಾಯ ದೇವತೆಗಳು ಮಾಡ್ತಕ್ಕಂಥ ನಾರಾಯಣಿ ದೇವಿಯ ಸ್ಥಿತಿಯಾಗಿದೆ. ಆ ಮಂತ್ರಗಳು ನಾರಾಯಣಿ ನಮೋಸ್ತುತೆ ಅಂತ ಕೊನೆ ಆಗ್ತವೆ. ಹಾಗೆಯೇ ಲಲಿತೋಪಾಖ್ಯಾನದ 25ನೇ ಅಧ್ಯಾಯದ 11ನೇ ಶ್ಲೋಕ ಮೊದಲುಗೊಂಡು 42ನೇ ಶ್ಲೋಕದವರೆಗೆ ಬ್ರಹ್ಮ, ವಿಷ್ಣು, ರುದ್ರ, ಇಂದ್ರ, ದಿಕ್ಪಾಲಕರು, ಆದಿತ್ಯರು, ವಸುಗಳು, ರುದ್ರಗಣಗಳು, ಸಪ್ತಮರುತ್ತಗಳು, ಸಿದ್ಧರು, ಕಿಂಪುರುಷರು, ಯಕ್ಷರು, ನಿರುತಿ ಮೊದಲಾದಂಥ ನಿಶಾಚರರು, ಪ್ರಹ್ಲಾದ ಮುಂತಾದ ಮಹಾದೈತ್ಯರು, ಸಮಸ್ತ ಬ್ರಹ್ಮಾಂಡ ನಿವಾಸಿಗಳು ಮಾಡಿರ್ತಕ್ಕಂಥ ಲಲಿತಾದೇವಿಯ ಸ್ತುತಿಯನ್ನು ಹೇಳಲಾಗಿದೆ.
ಈ ಸ್ತುತಿ ಮತ್ತು ಅದರ ಭಾವಾರ್ಥವನ್ನು ದೇವಿ ಖಡ್ಗಮಾಲ ಮುಗಿದ ನಂತರ ಅದನ್ನೇ ಬೇರೆಯಾಗಿ ವಿವರಣೆ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ದೇವಿ ಖಡ್ಗಮಾಲದ ಬಗ್ಗೆ ಹೇಳುವಾಗ ಇಷ್ಟೆಲ್ಲ ಹೇಳಬೇಕಾಯ್ತು. ವಾಮಕೇಶ್ವರ ತಂತ್ರದ ದೇವಿ ಖಡ್ಗಮಾಲದಲ್ಲಿ 15 ಪ್ರಕಾರಗಳಿವೆ. ಆ ಒಂದೊಂದು ಪ್ರಕಾರ ಕೂಡ ಒಂದು ನಿತ್ಯ ದೇವತೆಗೆ ಸಂಬಂಧಿಸಿದ್ದು. ಒಂದು ತಿಥಿ ಅಂದರೆ ಪ್ರಥಮ ದ್ವಿತೀಯ ತಿಥಿ ಅಂತ ಹೇಳ್ತೀವಲ್ಲ, ತಿಥಿಗಳು, ಆ ಒಂದೊಂದು ತಿಥಿಗೆ ಒಬ್ಬೊಬ್ಬ ದೇವತೆಯನ್ನು ಹೇಳ್ತಾರೆ. ಆ ರೀತಿ ಈ 15 ಪ್ರಕಾರಗಳನ್ನು ಮಾಡ್ತಕ್ಕಂಥ ಪಾರಾಯಣ ಕ್ರಮ ಇದೆ. ತಿಥಿನಿತ್ಯರು ದಿನವೂ ಬರ್ತಕ್ಕಂಥ ಒಂದೊಂದು ತಿಥಿಯ ದೇವತೆಗಳಾಗಿದ್ದಾರೆ. 15 ನಂತರ 16ನೇ ತಿಥಿ ಅಂದರೆ ಅದು ಸಂಧಿ ತಿಥಿ. ಅಮಾವಾಸ್ಯೆ ಆದಮೇಲೆ ಬರ್ತಕ್ಕಂಥ ಪಾಡ್ಯದ ಮಧ್ಯೆ ಹಲವು ಕ್ಷಣಗಳು, ಹಾಗೆ ಪೂರ್ಣಿಮೆ ಆದಮೇಲೆ ಬರ್ತಕ್ಕಂಥ ಪಾಡ್ಯದ ಮಧ್ಯೆ ಸಂಧಿಕಾಲ. ಆ ದೇವತೆ 16ನೆಯ ತಿಥಿ ದೇವತೆ. ಆಕೆ ಮಹಾನಿತ್ಯ ಅಂದರೆ ಆಕೆಯೇ ಲಲಿತಾ ಮಹಾ ತ್ರಿಪುರ ಸುಂದರಿ. ಈ 15 ಪ್ರಕಾರ ಇದೆಯಲ್ಲ ಖಡ್ಗಮಾಲದು, ವಿವಿಧ ಪ್ರಕಾರಗಳು, ಅದನ್ನು ಶ್ರೀವಿದ್ಯಾ ಮಂತ್ರದ ಪಂಚದಶಿ ಮಂತ್ರದ 15 ಅಕ್ಷರಗಳಿಗೆ ಸಂವಾದಿ ಅಂತ ಹೇಳ್ತಾರೆ. 15 ಅಕ್ಷರಗಳಿದೆ ಪಂಚದಶಿಯಲ್ಲಿ, ಅದಕ್ಕೆ ಸಂವಾದಿಯಾಗಿ ಈ 15 ದಿನಗಳ ಖಡ್ಗಮಾಲ ಪ್ರಕಾರಗಳು ಇವೆ ಅಂತ ಹೇಳ್ತಾರೆ. ಜೊತೆಗೆ ದೇವಿ ಖಡ್ಗಮಾಲಾ ಮಂತ್ರದ ಪಾರಾಯಣ ಶ್ರೀಚಕ್ರ ಪೂಜೆಯ ಫಲವನ್ನೇ ನೀಡುತ್ತದೆ ಅಂತ ಹೇಳಿದ್ದು. ಈ ದೇವಿ ಖಡ್ಗಮಾಲಾ ಮಂತ್ರವನ್ನು ಸಹ ಗುರುಮುಖೇನ ಪಡೆದುಕೊಂಡು ಮಾಡ್ತಕ್ಕಂಥ ಪಾರಾಯಣ ನಿಜವಾಗಿಯೂ ಫಲವನ್ನು ನೀಡುತ್ತದೆ ಅಂತ ಕೂಡ ಹೇಳಲಾಗಿದೆ. ಶ್ರೀವಿದ್ಯಾ ಉಪಾಸನೆಯ ಅಂಗವೇ ಆಗಿದೆ ಚಕ್ರಪೂಜೆ. ಶ್ರೀಚಕ್ರ ಪೂಜೆ ಕೂಡ ಶ್ರೀವಿದ್ಯಾ ಉಪಾಸನೆಯ ಒಂದು ಭಾಗವೇ. ಅಲ್ಲಿ ಕೂಡ ನಿತ್ಯಾದೇವಿ ಯಜನಂ, ನಿತ್ಯಾದೇವಿಯ ಪೂಜೆಯನ್ನು ಕೂಡ ಅಲ್ಲಿ ಹೇಳಲಾಗಿದೆ. ನನ್ನ ಪರಮೇಶ್ವರಿಗಳಾದಂಥ ಚಿದಾನಂದನಾಥರು ತಮ್ಮ ಶ್ರೀವಿದ್ಯಾ ಸಪರ್ಯಾ ಪದ್ಧತಿ ಅನ್ನೋ ಪುಸ್ತಕದಲ್ಲೂ, ಹಾಗೂ ಸೌಭಾಗ್ಯ ಭಾಸ್ಕರ ಎಂಬ ಹೆಸರಿನ ಲಲಿತಾ ಭಾಷೆಯನ್ನು ಬರ್ತಕ್ಕಂಥ ಭಾಸ್ಕರ ಮುಖಿಗಳ ಶಿಷ್ಯ ಉಮಾನಂದನಾಥರು ಅಂತಕ್ಕಂಥವರ ನಿತ್ಯೋತ್ಸವದಲ್ಲಿ ಕೂಡ ನಿತ್ಯಾದೇವಿ ಪೂಜೆಯನ್ನು ಹೇಳಲಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ.